ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ನೇಮ್ ಏನಂತ ಗೊತ್ತಿದೆ ಅಲ್ವಾ? ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತು ಶುಕ್ರವಾರ, ಮನೆ ಮಂದಿ ಎಲ್ಲರೂ ಕೂಡ ಮನೆ ದೇವರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ 2 ದಿವಸದ ಹಿಂದೆಯೇ. ಸೊ ಅದಕ್ಕೋಸ್ಕರ ಏನೇನು ಬೇಕು ಎಲ್ಲನೂ ನಿನ್ನೆನೇ ತರಿಸಿಟ್ಕೊಂಡು ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಾನು ಅತ್ತೆ ಇಬ್ಬರು ಬೆಳಗಿನ ಜಾವ ಬೇಗ ಎದ್ದು ಅತ್ತೆ ಮನೆ ಕೆಲಸ ನೋಡಿಕೊಂಡ್ರು, ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು ಮತ್ತು ದೇವ್ರ ಪೂಜೆ ಮಾಡೋದು ಅವ್ರು ನೋಡಿಕೊಂಡ್ರು. ನಾನು ಅಲ್ಲಿಗೆ ಊಟ ತೊಗೊಂಡು ಹೋಗ್ತೀವಿ ನಾವು ಯಾವಾಗಲೂ. ಸೊ ನಾನು ಊಟ ಪ್ರಿಪೇರ್ ಮಾಡಿಕೊಂಡೆ. ಅದಾದಮೇಲೆ ಎಲ್ಲರೂ 9 ಗಂಟೆ ಅಷ್ಟರಲ್ಲಿ ಹೊರಟಿದ್ದಾದಮೇಲೆ ಅಲ್ಲಿ ಸೀಗೆಹಳ್ಳಿಗಟ್ಟಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ದೇವರಿಗೆ ಹಾರ ತೊಗೊಳ್ಳೋಣ ಅಂತ. ಹೂ ಆ್ಯಕ್ಚುಲಿ ತುಂಬ ರೇಟ್ ಇತ್ತಪ್ಪ, ಅದಕ್ಕೋಸ್ಕರ ನಾವು ಹೂ ತರಿಸಿರಲಿಲ್ಲ. ಆನ್ ದ ವೇ ಹೋಗ್ತಾ ಹಾರ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ನಿಲ್ಲಿಸಿ ಹಾರಗಳನ್ನ ತೊಗೊಂಡಿದ್ದಾದ್ಮೇಲೆ ಡೈರೆಕ್ಟು ಮನೆ ದೇವ್ರಿಗೆ ಬಂದ್ವಿ. ಸೊ ಇದು ನಮ್ಮ ಮನೆ ದೇವರು, ಗಂಡ ದೇವರು ಮಲ್ಲೇಶ್ವರ ಸ್ವಾಮಿ. ಇಲ್ಲಿ ಬಂದು ಫಸ್ಟು ಇದೇ ದೇವ್ರಿಗೆ ಬರಬೇಕು ನಾವು, ಹೆಣ್ಣು ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾ ಇದ್ವಿ. ಸೊ ಇದು ಎಲ್ಲಪ್ಪ ಇರೋದು ಅಂತ ಹೇಳಿದ್ರೆ, ಮಾಗಡಿಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಕೆರೆ ಅಂತ. ಸೊ ಅಲ್ಲಿ ಬರುತ್ತೆ. ಮೊದಲಿಗೆ ಗಂಡ ದೇವರಿಗೆ ಬಂದು ಪೂಜೆ ಮಾಡಿಸ್ಕೊಂಡಿದ್ದಾದಮೇಲೆ ಹೆಣ್ಣು ದೇವ್ರಿಗೆ ಬಂದ್ವಿ. ಹೆಣ್ಣು ದೇವ್ರದ್ದು ಬಂದು ಮೊದಲನೇದು ಲಕ್ಷ್ಮೀ ಪಟ್ಟಲದಮ್ಮ, ಅದಾದಮೇಲೆ ದೊಡ್ಡಮ್ಮ, ಚಿಕ್ಕಮ್ಮ, 3 ದೇವರು ಇರ್ತಾರೆ. ಸೊ ಬಂದು ಕಾರ್ ನಿಲ್ಲಿಸಿದ್ದೀವಿ. ಏನೇನು ಐಟಮ್ ಬೇಕೋ ಎಲ್ಲನೂ ತೊಗೋತಾ ಇದ್ದೀವಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ. ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಅಂದರೆ ಇನ್ನೊಂದು 9-10 ದಿವಸದಲ್ಲಿ ಜಾತ್ರೆ ಇದೆ ಅಂತ ಹೇಳಿದರು, ಊರಬ್ಬ. ಅದಕ್ಕೋಸ್ಕರ ಇಲ್ಲಿ ತೇರನ್ನ ಕೂಡ ನಿಲ್ಲಿಸಿದ್ದಾರೆ ನೋಡಿ, ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಎಲ್ಲ ನೋಡಿಕೊಂಡು ನಾವು ಒಳಗಡೆ ಹೋದ್ವಿ ಪೂಜೆ ಮಾಡಿಸೋಣ ಅಂತ. ಪ್ರತಿಯೊಂದು ದೇವ್ರಿಗೂ ಮಡ್ಲಕ್ಕಿ ಕೊಟ್ಟು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಪ್ರತಿ ವರ್ಷವೂ ಇದೇ ಥರನೇ ಮಾಡ್ತಾರೆ. ಮೊದಲನೇದಾಗಿ ಲಕ್ಷ್ಮೀ ಪಟ್ಟಲದಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಒಳಗಡೆ ನೋಡಿ ಈ ಥರ ಇದೆ ದೇವರು, ಮನೆ ದೇವ್ರು ಯಾವ ಥರ ಇದೆ ಅಂತ. ಸೊ ಇವರೆಲ್ಲ ದೂತರುಗಳದ್ದು ಇಟ್ಟಿದ್ದಾರೆ ಅಲ್ಲಿ ಗೊಂಬೆಗಳನ್ನ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ? ಇನ್ನೇನು ಹಬ್ಬ ಹತ್ರ ಬಂತಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜೊತೆಗೆ ಯಾವುದೋ ಮೂವಿ ಶೂಟಿಂಗ್ ನಡೀತಂತೆ ಇಲ್ಲಿ ಲಾಸ್ಟು 2-3 ಡೇಸಿಂದ. ಇವತ್ತೇನೋ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗೇ ಅಲಂಕಾರ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನು ಮುಗಿಸ್ಕೊಂಡು ದೊಡ್ಡಮ್ಮ ದೇವಿಗೆ ಬಂದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚಿಕ್ಕಮ್ಮ ದೇವ್ರಿಗೆ ಬಂದ್ವಿ. ನನಗೆ ಈ 3 ದೇವ್ರುಗಳಲ್ಲಿ ಇವತ್ತು ಅಲಂಕಾರ ಯಾರ್ದು ಇಷ್ಟ ಆಯಿತು ಅಂತ ಹೇಳಿದ್ರೆ ಚಿಕ್ಕಮ್ಮ ದೇವ್ರದ್ದು. ಅವ್ರ ಕಣ್ಣು ನೋಡಿದ್ರೇ ಭಯ ಆಗ್ತಿತ್ತು, ಅಷ್ಟು ರೆಬ್ಬೆಲ್ಲ ಕಾಣಿಸ್ತಾ ಇತ್ತು. ವಿಡಿಯೋ ಮಾಡಬೇಕಾದ್ರೆ 1 ಸೆಕೆಂಡು ನಮಗೆ ಅನ್ನಿಸ್ತು, ಇದೇನಿದು ಈ ಥರ ಕಾಣಿಸ್ತಾ ಇದೆಯಲ್ಲ ಅಂತ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಉಯ್ಯಾಲೆ ಕಾಣಿಸ್ತಾ ಇದೆಯಲ್ಲ, ಈ ಉಯ್ಯಾಲೆಯಲ್ಲಿ ಬರೋರು ಉಯ್ಯಾಲೆ ಆಡ್ಕೊಂಡು ಹೋಗ್ತಾರೆ. ಮಕ್ಕಳು ದೊಡ್ಡವರು ಎಲ್ಲರೂ ಆಡ್ತಾರೆ. ಸೊ ನಾನು, ನನ್ನ ಹಸ್ಬೆಂಡು, ಅದಾದಮೇಲೆ ಧನು 3 ಜನನೂ ಆಡಿದ್ದಾದಮೇಲೆ ನಮ್ಮ ಪುಟಾಣಿ ಕೈಯಲ್ಲಿ ಆಡಿಸ್ತಾ ಇದ್ದೀವಿ. ಇಲ್ಲಿ ದೇವರಿದೆಯಲ್ಲ ಲಕ್ಷ್ಮೀ ಪಟ್ಟಲದಮ್ಮ, ಅವ್ರನ್ನ ಅದ್ರ ಮೇಲಿಟ್ಟು ಹಬ್ಬದ ದಿನ ತೂಗ್ತಾರೆ ದೇವ್ರನ್ನ. ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಬಂದ್ವಿ. ನಂದೊಂದು ಹರಕೆ ಇತ್ತು ಇಲ್ಲಿ. ಏನು ಅಂತ ಹೇಳಿದ್ರೆ ಕಿವಿ ನೋಯ್ತಾ ಇತ್ತು ನಂಗೆ ತುಂಬ. ಅದೊಂಥರ ಕಿವಿ ಥರ ಆಗಿಬಿಟ್ಟಿತ್ತು, ಸೋರ್ತಾ ಇತ್ತು ಕಿವಿ, ತುಂಬಾ ನೋವು ಬರ್ತಾಯಿತ್ತು. ಅದಕ್ಕೋಸ್ಕರ ಅತ್ತೆ ಹರಕೆ ಕಟ್ಕೊ ಅಂತ ಹೇಳಿದ್ರು, ಕಿವಿ ತನ್ನ ಹಾಕ್ತೀನಿ ನಿಂತೋದ್ರಿ ಅಂತ. ಸೊ ನಾನು ಹರಕೆ ಕಟ್ಕೊಂಡಿದ್ದೆ. ಅದು ಕಟ್ಕೊಂಡು ಆಲ್ಮೋಸ್ಟ್ 1 ಇಯರ್ ಆಗೋಗಿತ್ತು. ತೀರ್ಸೋದಕ್ಕೆ ಬರೋದಕ್ಕಾಗಲೇ ಇಲ್ಲ. ಸೊ ಇವತ್ತು ಹೆಂಗಿದ್ರು ಬಂದಿದ್ವಲ್ಲ, ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದ್ವಿ. ಇಲ್ಲೂ ಕೂಡ ಅಷ್ಟೇ, ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಆ್ಯಕ್ಚುಲಿ ಜಾತ್ರೆ ಸ್ಟಾರ್ಟ್ ಆಗಿದೆ. ಬಟ್ ನಾಳೆ ತೇರಿರೋದು. ನೀವು ತೇರ್ದು ಕೂಡ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದಕ್ಕೆ. ಇನ್ನೂ ಅದು ಕಂಪ್ಲೀಟ್ ಕಲ್ಲಿಂದನೇ ಮಾಡಿರೋದು. ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಊಟ ಮಾಡಿದ್ವಿ ಅಲ್ಲೇ. ಊಟ ಮಾಡಿದ್ದಾದಮೇಲೆ ಆಚೆ ಬಂದು ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು, ನಮ್ಮ ಪುಟಾಣಿ ಕೂಡ ಫೋಸ್ ಕೊಡ್ತಾ ಇಲ್ಲೋ. ಸೊ ಅದನ್ನು ಪೂಜೆ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಬಂದಿದ್ದೆ ಬಿದನಗೆರೆ ಆಂಜನೇಯ ಸ್ವಾಮಿ. ಇದು 151 ಫೀಟ್ ಇದೆ. ಫುಲ್ ಕಂಪ್ಲೀಟ್ ಕಂಚಿಂದನೇ ಮಾಡಿರೋದು. ತುಂಬಾ ಚೆನ್ನಾಗಿದೆ. 151 ಅಡಿ ಎತ್ತರ ಇದೆ. ಅಂದರೆ ಹೆಂಗಿರ್ಬೋದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಒಳಗಡೆ ಎಲ್ಲ ಆಲ್ಮೋಸ್ಟ್ ಬಿಲ್ಡ್ ಮಾಡ್ತಾ ಇರೋದೆಲ್ಲ ಕಂಪ್ಲೀಟ್ ಆಗಿತ್ತು. 161 ಅಡಿ, ನಾನು 151 ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ. ಇದೆಲ್ಲ ಆದಮೇಲೆ ಒಳಗಡೆ ಹೋದ್ವಿ. ಇದು ಒಳಗಡೆ ನವಗ್ರಹ ದಂಪತಿ ಮಂದಿರ ಇದೆ. ಸೊ ಅಲ್ಲಿ ಎಂಟ್ರೆನ್ಸು ಒಂದು ರೌಂಡ್ ಹಾಕ್ಕೊಂಡು ಬಂದು ಎಂಟ್ರಿ ಇರುತ್ತೆ ಒಳಗಡೆ. ನೋಡಿ ಈ ಥರ ಇದೆ ಕಂಪ್ಲೀಟು ಸುತ್ತಮುತ್ತ ಎಲ್ಲನೂ. ಈಗ ಎಂಟರ್ ಆಗ್ತಿದ್ದೀವಿ. ಇದಾದಮೇಲೆ ಏನೇನು ದೇವ್ರು ಬರುತ್ತೆ ಅನ್ನೋದನ್ನು ನೀವೇ ನೋಡ್ಕೊಂಡು ಬನ್ನಿ. ಇದು ಮೊದಲನೇದಾಗಿ ಮಹಾಗಣಪತಿ. ಇದಾದಮೇಲೆ ಸೂರ್ಯದೇವ.
ಸೂರ್ಯದೇವನ ಇಬ್ಬರು ಹೆಂಡತಿದಿರ ಸಮೇತ ಇದೆ ಇಲ್ಲಿ ಪ್ರತಿಯೊಂದು ಏನು ಗ್ರಹಗಳಿದೆ ಎಲ್ಲರೂ ಅಷ್ಟೇ ವಿತ್ ಅವರ ಪತ್ನಿಯರ ಜೊತೆ ಇರೋದು. ಮೊದಲನೇದು ಸಂಧ್ಯಾದೇವಿ, ಅದಾದಮೇಲೆ ಛಾಯಾದೇವಿ. ಇದು ನೆಕ್ಸ್ಟು ಚಂದ್ರ. ತುಂಬಾ ಚೆನ್ನಾಗಿದೆ ಅಲ್ವಾ ದೇವರುಗಳು, ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಇದಾದಮೇಲೆ ಮಂಗಳ ದೇವರು ಅಂದರೆ ಮಂಗಳ ಗ್ರಹ. ಇವರು ಕೂಡ ಅಷ್ಟೇ ಪತ್ನಿ ಸಮೇತ ಇದ್ದಾರೆ. ಸೊ ನಾನಿಲ್ಲಿ ಅಕ್ಕಪಕ್ಕ ತೋರಿಸ್ತಾ ಇದ್ದೀನಿ ನೋಡಿ, ಪ್ರತಿಯೊಂದು ದೇವ್ರದ್ದು ಹೆಂಡತಿಯರ ಹೆಸರುಗಳು ಮತ್ತು ಅವ್ರದ್ದು ಮಂತ್ರ ಪ್ರತಿಯೊಂದು ಸಮೇತ ಇದೆ. ಇದು ಬುಧ. ನೆಕ್ಸ್ಟು ಗುರು, ಅದಾದಮೇಲೆ ಶುಕ್ರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ದೇವರು ಹೋಗೋದಕ್ಕೆ ಅದಾದಮೇಲೆ ಶನಿ ಸಿಗುತ್ತೆ, ಶನಿ ದೇವರು. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ನಡಿಬೇಕಾಗಿತ್ತು. ನಮ್ಮ ಪುಟಾಣಿ ಅಂತೂ ತುಂಬಾ ಹಠ ಮಾಡ್ತಿದ್ಲು, ಅವಳೇ ನಡ್ಕೊಂಡು ಬರಬೇಕಂತೆ, ನಾವು ಯಾರು ಎತ್ಕೊಳ್ಳೋಂಗಿಲ್ವಂತೆ. ಅದಕ್ಕೋಸ್ಕರ ಅತ್ತೆ ಕೈ ಹಿಡ್ಕೊಂಡು ನಿಧಾನ ಕರ್ಕೊಬಂದರು. ಈಗ ನೋಡ್ತಾ ಇದ್ದೀರಲ್ಲ ನೀವು, ಶನಿ ದೇವರು ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿ ಏನೇ ಪಾಪಗಳಿದ್ರೂ ಕೂಡ, ಅಂದರೆ ಅದು ದೋಷಗಳಿರುತ್ತಲ್ಲ, ಅದಕ್ಕೆಲ್ಲ ಕೂಡ ಇಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಇಲ್ಲಿ ದಂಪತಿ ಸಮೇತ ಶನಿದೇವರು. ಇದಾದಮೇಲೆ ರಾಹು, ಕೊನೆಯದಾಗಿ ಕೇತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ಇದು ದಂಪತಿ ಸಮೇತ ಆಂಜನೇಯ ಸ್ವಾಮಿ. ಆ್ಯಕ್ಚುಲಿ ನನಗೆ ದಂಪತಿ ಸಮೇತ ಇರೋದನ್ನು ಗೊತ್ತಿತ್ತು, ಬಟ್ ಅವರು ಸೂರ್ಯದೇವನ ಮಗಳನ್ನೇ ಮದುವೆ ಆಗಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದನ್ನು ನೋಡಾದ್ಮೇಲೆ ನನಗೂ ಗೊತ್ತಾಗಿತ್ತು, ಸೂರ್ಯದೇವನ ಮಗಳು ಅಂತ. ನಾನು ಒಬ್ಬರೇ ಮಗಳು ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಗೊತ್ತಾಗಿತ್ತು ಇದು ಆಚೆ ಬಂದಾದ್ಮೇಲೆ ಇನ್ನೊಂದು ಗಣೇಶ ಇದೆಯಲ್ಲ ಆಂಜನೇಯ, ಅದು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲ ಆಲ್ಮೋಸ್ಟ್ 6:30 ಆಗೋಗಿತ್ತು. ಧನು ಮನೆಗೆ ಬಂದು ಊಟ ಮಾಡ್ಕೊಂಡು ಮನೆಗೆ ಹೋದ್ಲವಳು. ನಾವು ಕೂಡ ಎಲ್ಲರೂ ಕೂಡ ತುಂಬ ಟಯರ್ಡ್ ಆಗೋಗಿದ್ವಿ, ಅದಕ್ಕೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಆಲ್ಮೋಸ್ಟ್ ಊಟ ಮಾಡಿಕೊಂಡು ಇಬ್ಬರು ಮೇಲೆ ಬಂದ್ವಿ ಮಲ್ಕೊಳ್ಳೋಣ ಅಂತ. ಈಗ ಆಲ್ಮೋಸ್ಟ್ ಟೈಮ್ 9:45 ಆಗಿದೆ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಾನು ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ಹೇಗೆ ಅನಿಸ್ತಾ ಇದೆ, ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.